ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನಾನು ಇವತ್ತು ಮಾಡ್ತಾ ಇದ್ದೀನಿ ಲಾಫ್ಟ್ ಅಪ್ಡೇಟ್. ಸೊ ಅವತ್ತೇ ಹೇಳಿದ್ದೆ ಆ್ಯಂಡ್ ತುಂಬ ದಿನ ಕೂಡ ಆಗಿತ್ತು ಲಾಫ್ಟ್ ಅಪ್ಡೇಟ್ ಮಾಡಿಬಿಟ್ಟು. ಸೊ ಲಾಸ್ಟಲ್ಲಿ ವಿಡಿಯೋಲಿ ನಮ್ಮದೊಂದು ಪಟ್ಟ ಇದೆ ಅಂತಲೂ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಬಟ್ ಅದನ್ನು ತೋರಿಸಿರ್ಲಿಲ್ಲ. ಸೊ ಇವಾಗ ನಮ್ಮ ಪಟ್ಟ ಸ್ವಲ್ಪ ದೊಡ್ಡಕ್ಕಾಗಿದೆ. ಸೊ ಅದು ಎಷ್ಟು ಚೆನ್ನಾಗಿ ಬಂದಿದೆ, ಹೇಗಿದೆ ಅಂತ ಹೇಳಿ ನಾನು ಇವತ್ತು ತೋರಿಸ್ತೀನಿ. ಆ್ಯಂಡ್ ಇನ್ನೂ ತುಂಬ ಪ್ರಶ್ನೆಗಳಿದ್ದಾವೆ ಗೈಸ್. ಆ್ಯಂಡ್ ತುಂಬ ಜನ ಏನಂತಾರೆ, ತುಂಬ ಕ್ವಶನ್ ಕೇಳಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಆಮೇಲೆ ಕಾಲ್ ಮಾಡಿಬಿಟ್ಟು ನೀವು ಹೇಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ, ಇದಕ್ಕೇನು ರೀಸನ್ನು, ಆಮೇಲೆ ನಿಮ್ಮ ಹತ್ರ ಎಷ್ಟು ಪಾರಿವಾಳಗಳಿದೆ, ಆಮೇಲೆ ಯಾವ್ಯಾವ ಥರದ ಪಾರಿವಾಳ ಇದೆ ಅಂತ ಹೇಳಿ. ಆಮೇಲೆ ಇನ್ನೂ ಕೆಲವೊಬ್ರಂತೂ ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಲಾಫ್ಟ್ನ ತೋರಿಸ್ತೀರಾ ಅಂತಲೂ ಕೇಳಿದ್ದಾರೆ. ಸೊ ಬಟ್ ಎಲ್ಲರಿಗೂ ನಾವು ಅಂದರೆ ಅಷ್ಟು ಟೈಮ್ ಬೇಕಲ್ವ. ಇವಾಗ ಅವರೊಂದು ಟೈಮಿಗೆ ಬರ್ತಾರೆ, ನಾವು ಆ ಟೈಮಲ್ಲಿ ಬ್ಯುಸಿ ಇರ್ತೀವಿ. ಸೊ ಫುಲ್ ಟೈಮ್ ನಮ್ಮದು ಕೆಲಸ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೇ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒನ್ ಬೈ ಒನ್ ನಾನು ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಅಂದರೆ ಇವಾಗ ರೀಸೆಂಟಾಗಂತೂ ತುಂಬ ಪಾರಿವಾಳ ನಮ್ಮದು ಸೇಲ್ ಆಯಿತು. ಆ್ಯಕ್ಚುಲಿ ಪಟ್ಟಗಳನ್ನಷ್ಟೇ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಎಲ್ಲ ಪಟ್ಟ ಸೇಲ್ ಆಯಿತು. ಒಂದೇ ಪಟ್ಟ ನಮ್ಮ ಹತ್ರ ಇರೋದು. ಯಾಕಂದರೆ ಈಗ ರೀಸೆಂಟಾಗಿ ನಾವು ಸೇಲ್ಗೆ ಹಾಕಿರಲಿಲ್ಲ. ಹಳೆ ವೀಡಿಯೋ ಏನು ಸೇಲ್ಗೆ ಹಾಕಿದ್ವಲ್ಲ ಅದೇ ಕಾಲ್ ಬರ್ತಾ ಇತ್ತಲ್ಲ, ಅವರೇ ಎಲ್ಲ ತೊಗೊಂಡ್ಬಿಟ್ರು. ಬಂದು ನೋಡಿದವರು ಬಿಟ್ಟೇ ಇಲ್ಲ. ಸೊ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಇರೋದು ಒಂದು ಪಟ್ಟ. ಆ್ಯಂಡ್ ಇದೊಂದು ಫುಲ್ಲು ಕೇಜ್ ಖಾಲಿ ಆಗಿಬಿಟ್ಟಿದೆ. ಇದರಲ್ಲಿ ಈ ಗೂಡಲ್ಲಿ ಮಾತ್ರ ಇಲ್ಲ, ಈ ಗೂಡಲ್ಲೇ ಐತೆ. 3 1 2 3 ಖಾಲಿ ಇದೆ. ಇನ್ನು ಮಿಕ್ಕಿದವೆಲ್ಲ ಇದ್ದಾರೆ. ಒಂದು ಮಾತ್ರ ಪಟ್ಟ ಇದೆ, ಇವರಿಬ್ರದ್ದು ನೋಡಿ, ಇವರಿಬ್ರದ್ದು. ಸೊ ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಆಮೇಲೆ ಹಾಗೆ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ, ನಮಗೇನು ಪಾರಿವಾಳದ್ದು ಏನು ಗಂಧ ಗಾಳಿ ಗೊತ್ತಿಲ್ದಿರಾ ಏನು ಇಂಟ್ರೆಸ್ಟ್ ಬಂತು ಹೇಗೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್ ಇವತ್ತು. ಆ್ಯಂಡ್ ಗೈಸ್ ಇದು ನಮ್ಮ ಪಟ್ಟ. ಸೊ ನೋಡಿ, 1 ವಾರ ಆಗೈತೆ ಕ್ಲೀನ್ ಮಾಡಿ, ಆಗಲೇ ಹೆಂಗೆ ಗಲೀಜಾಗೈತೆ ಅಂತ. ಬಟ್ ನಮ್ಮ ಪಟ್ಟನೂ ದೊಡ್ಡಕ್ಕಾಗೈತೆ. ನೋಡಿ ಗೈಸ್, ಸೊ ಈ ಸತಿ ಒಂದೇ ಮರಿ ಆಗಿರೋದು ಇದನ್ನು. ಬಟ್ ನೋಡಿ ಎಷ್ಟು ಹೆಲ್ದಿ ಆಗಿದೆ ಅಂತ, ಚೆನ್ನಾಗಿದ್ದಾನೆ. ಸೊ ರೀಸೆಂಟಾಗಿ ನಮ್ಮ ಪಟ್ಟಗಳೆಲ್ಲ ತುಂಬ ಸೀಕ್ಲಾಗ್ಬಿಟ್ಟಿತ್ತು. ಅದೇನು ಅಂತಲೇ ಗೊತ್ತಿಲ್ಲ, ಇಷ್ಟು ದಿವಸದಲ್ಲಿ ಸೀಕ್ಲಾಗಿದ್ದು. ಆಮೇಲೆ ಕೆಲವೊಂದು ಮರಿಗಳಂತೂ ಸತ್ತೇ ಹೋಗ್ಬಿಡ್ತು. ಬಟ್ ಇದೇ ಫಸ್ಟು ಇದು ಚೆನ್ನಾಗಿ ಬಂದಿರೋದು. ಫಸ್ಟ್ ಅಲ್ಲ ಅಂದರೆ ಈ ಸತಿ ಇದರಲ್ಲಿ ನಾನು ಅದನ್ನೇ ಹೇಳಿದ್ದು, ಫಸ್ಟ್ ಅಲ್ಲ, ಈ ಸರಿ ಇದರಲ್ಲಿ ಇದೇ ಗೈಸ್ ಬಂದಿರೋದು ನಮಗೆ. ಅಂದರೆ ಹೆಲ್ದಿ ಆಗಿರೋ ಪಟ್ಟ. ಸೊ ಇದಕ್ಕೆ ನಾವೇನು ಫೀಡ್ ಮಾಡಿಲ್ಲ, ಅದನ್ನೇ ಫೀಡ್ ಅವ್ರ ಅಪ್ಪ ಅಮ್ಮನೇ ಫೀಡ್ ಮಾಡಿ ಅವರೇ ಸಾಕಿ ಬೆಳೆಸಿರೋ ಮಗು. ನೋಡ್ರಿ ಹಿಂಗವನೇ. ಆ್ಯಂಡ್ ಗೈಸ್ ಇದು ಬಂದುಬಿಟ್ಟು ಹೊಸ ಪೇರೆಂಟ್ ಮಾಡಿದ್ದು ಆಯಿತಾ, ಹೊಸ ಕಪಲ್ನ ಮಾಡಿದ್ವಿ ಅವ್ರದ್ದು. ಬಟ್ ಇದು ಫಸ್ಟ್ ಮರಿ ಅವ್ರದ್ದು. ಆ್ಯಂಡ್ ಸದ್ಯಕ್ಕೆ ಪಟ್ಟ ನಮ್ಮ ಹತ್ರ ಇರೋದು ಇದೊಂದೇ. ಅದು ಬಿಟ್ಟರೆ ಇಲ್ಲಿ ಇವ್ರು ಇನ್ನೊಂದು ಮೊಟ್ಟೆ ಇಟ್ಟಿದ್ದಾರೆ. ಸೊ ಆ ಮೊಟ್ಟೆ ಎತ್ತಿಡ್ಬೇಕು, ಇವತ್ತು ಇಟ್ಟಿರೋದು. ಕೂತ್ಕೊಂಡು ಎತ್ತಿರೋದಷ್ಟೇ ಅದನ್ನ ಇವಾಗ. ಎತ್ತಿಡಬೇಕು. ಯಾಕಂತ ಅಂದರೆ ಇವ್ರದ್ದು ಎಷ್ಟು ಸತಿ ಮೊಟ್ಟೆ ಆದರೂ ಇನ್ನೂ ಒಂದು ಮರಿಯಾಗಿಲ್ಲ. ಬರೀ ಮೊಟ್ಟೆ ಇಡೋದು, ಹೊಡೆದಾಕೋದು, ಮೊಟ್ಟೆ ಇಡೋದು, ಹೊಡೆದಾಕೋದು. ಕಿತ್ತಾಡ್ತಾರೆ ಅಂದರೆ ಯಪ್ಪ ಎಷ್ಟು ಕಿತ್ತಾಡ್ತಾರೆ ಗೊತ್ತಾ. ಇಂಥ ಜಗಳ ಗಂಟಿದ್ದೀರಿ ನಾನು ನೋಡೇ ಇಲ್ಲ. ಹೋದ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿದ್ರೆ ಜಗಳ 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 ಜಗಳ. ನಾನು ಅದೇನಲ್ಲ ಗೈಸ್, ಏನಕ್ಕೆ ಅಂದರೆ ನಾನು ಮೊಟ್ಟೆ ಮೇಲೆ ಕೂತ್ಕೋತೀನಿ, ನಾನು ಮೊಟ್ಟೆ ಮೇಲೆ ಕೂತ್ಕೋತೀನಿ ಅಂತ. ಈ ಸತಿ ಮೊಟ್ಟೆ ಅವ್ರಿಗೆ ಇಡೋದ, ಬೇರೆ ಯಾರ್ದು ಮೊಟ್ಟೆ ಇಲ್ಲ ಅವ್ರ ಜೊತೆ ಇಡೋಕ್ಕೂ. ಸೊ ನೋಡ್ಬೇಕು ಏನು ಮಾಡೋದು ಅಂತ. ಸೊ ನೆಕ್ಸ್ಟ್ ಇವಾಗ ನಮಗೆ ಜಾಸ್ತಿ ಇದನ್ನು ಇಟ್ಬಿಡ್ತೀನಿ. ಅವ್ರ ಅಪ್ಪ ಅಮ್ಮ ನೋಡ್ರಿ ಹೆಂಗೆ ಹುಡುಕ್ತವ್ರೆ ಅಂತ, ಎಲ್ಲಿ ಎಲ್ಲಿ ನಮ್ಮ ಮಗು ಎಲ್ಲಿ, ಮಗು ಎಲ್ಲಿ ಅಂತ. ಸೊ ಚೆನ್ನಾಗಿ ಸಾಕವ್ರೆ. ಬಟ್ ಹೆಲ್ದಿಯಾಗಿ ಚೆನ್ನಾಗಿ ತಿನ್ನಿಸಿ ಎಲ್ಲ ಮಾಡಿದ್ದಾರೆ ಗೈಸ್. ಗೈಸ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ, ಎಷ್ಟು ಅಂದರೆ ನಿಮಗೆ ಎಲ್ಲರ ಮನೆಯಲ್ಲೂ ಪಾರಿವಾಳ ಸಾಕೋಕ್ಕೆಲ್ಲ ಸಪೋರ್ಟ್ ಮಾಡಲ್ಲ, ನೀವು ಸಪೋರ್ಟ್ ಮಾಡಿದ್ದೀರಾ, ನೀವು ಸಾಕಿದ್ದೀರಾ ಇಷ್ಟೆಲ್ಲ ಅಂತ ಹೇಳಿ ಅಂತ. ಸೊ ನಾವು ಫಸ್ಟ್ ಹೇಳಬೇಕು ಅಂತ ಅಂದರೆ, ನಮಗೆ ಪಾರಿವಾಳದ್ದು ಝೀರೋ ನಾಲೆಡ್ಜ್ ಆಯಿತಾ. ನಮ್ಮ ತಲೆಯಲ್ಲಿ ಪಾರಿವಾಳ ಸಾಕಬೇಕು ಅನ್ನೋದೂ ಇರಲೇ ಇಲ್ಲ. ಸೊ ಅದು ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಯಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದು ಸ್ಟೋರಿನೇ ಇದೆ ಅದಕ್ಕೆ. ಆ್ಯಂಡ್ ಫಸ್ಟ್ ನಾನು ನಮ್ಮ ಲಾಫ್ಟ್ ಅಪ್ಡೇಟ್ ಮಾಡಿಬಿಡ್ತೀನಿ. ಎಲ್ಲರೂ ತುಂಬ ಜನ ಕೇಳಿದ್ದೀರಾ ಲಾಸ್ಟ್ ವೀಡಿಯೋಲಿ. ಬಟ್ ಆದರೆ ಹೇಳಿದ್ದೆ ಗೂಡಿಗೆಲ್ಲ ಎಷ್ಟಾಯಿತು ಏನು ಅಂತ, ಕಾಸ್ಟ್ ಎಲ್ಲ ಹೇಳಿದ್ದೆ.
ಸೊ ಈ ಸತಿ ಇನ್ನೊಂದು ಸತಿ ಬೇಕಿದ್ರೆ ಹೇಳ್ತೀನಿ. ಆಮೇಲೆ ಯಾವ್ಯಾವ ಪಾರಿವಾಳ ಇಟ್ಟಿದ್ದೀವಿ ಅಂತ ಹೇಳಿ ಅದನ್ನು ಒಂದ್ಸರಿ ತೋರಿಸ್ಬಿಡ್ತೀನಿ. ಯಾಕಂದರೆ ತುಂಬ ಜನ ಫೋನ್ ಮಾಡಿದವರೆಲ್ಲ ಕೇಳಿರೋದು ನಿಮ್ಮ ಹತ್ರ ಇನ್ನು ಯಾವ್ಯಾವ ಪಾರಿವಾಳ ಇದೆ, ನಾವು ಒಂದ್ಸತಿ ಬಂದು ನೋಡ್ಬೋದಾ ಅಂತ ತುಂಬ ಜನ ಕೇಳಿದ್ದೀರಾ. ಅದಕ್ಕೋಸ್ಕರನೇ ತೋರಿಸೋಣ ಅಂತ ಅಂದ್ಬಿಟ್ಟು. ಸೊ ಇನ್ನು ಅದು ಬಿಟ್ಟರೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಎಷ್ಟು ಚಿಕ್ಕ ಮಕ್ಕಳೆಲ್ಲ ಫೋನ್ ಮಾಡಿಬಿಟ್ಟು ಲಾಗ್ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂದಿದ್ದೀರಾ. ಆಮೇಲೆ ಪಾರಿವಾಳಕ್ಕೆ ಇಷ್ಟು ಕ್ರೇಜ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ದೊಡ್ಡೂರಿಂದ ಹಿಡಿದು ಚಿಕ್ಕ ಮಕ್ಳವರೆಗೂ ಪಾರಿವಾಳ ಇದೆಯಾ ಅಂತ ಎಷ್ಟು ಫೋನ್ ಮಾಡ್ತೀರಾ. ಆಮೇಲೆ ತುಂಬ ಇನ್ಫಾರ್ಮೇಷನ್ ಎಲ್ಲ ಫೋನಲ್ಲೇ ಕೇಳ್ಕೊತಾರೆ ಹೆಂಗೆ ಏನು ಅಂತ. ಸೊ ನಾನು ಫಸ್ಟ್ ನಮ್ಮ ಹತ್ರ ಯಾವ್ಯಾವ ಪಾರಿವಾಳ ಇದೆ ಅಂತ ತೋರಿಸ್ಬಿಡ್ತೀನಿ. ಸೊ ಇವಾಗ ಗೂಡು ಸ್ವಲ್ಪ ಗಲೀಜಿದೆ, ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ 1 ವೀಕ್ ಅಷ್ಟೇ ನಾವು ಕ್ಲೀನ್ ಮಾಡಿ, ಲಾಸ್ಟ್ ವೀಕಲ್ಲೇ ತೋರಿಸಿದ್ದೀವಿ ಎಷ್ಟೊತ್ತಾಯಿತು ಕ್ಲೀನ್ ಮಾಡೋಕ್ಕೆ ಅಂತ. ಬಾಟಲಿಂದ ಹಿಡಿದು ಎಲ್ಲನೂ ಕ್ಲೀನ್ ಮಾಡಿದ್ದೀವಿ. ಬಟ್ ಇವಾಗೂ ಅಷ್ಟೇ. ಸೊ ನಾವು ಬರೀ ಪಾರಿವಾಳ ಮಾತ್ರ ನಮ್ಮ ಮನೇಲಿ ಇದ್ದಿದ್ರೆ ಇವ್ರದ್ದೇ ನೋಡ್ಕೊಂಡು ಇಡ್ಬೋದಿತ್ತು. ಬಟ್ ಇವ್ರು ಮಾತ್ರ ಅಲ್ಲ, ನಮ್ಮ ಮನೇಲಿ ತುಂಬ ಜನ ಅವರೇ. ಸೊ ಎಲ್ಲರಿಗೂ ಟೈಮ್ ಕೊಡಬೇಕು, ಬಿಸ್ನೆಸ್ಸಿಗೆ ಟೈಮ್ ಕೊಡಬೇಕು, ನಮ್ಮ ಕೆಲಸಗಳು ಅದೆಲ್ಲದೂ ಟೈಮ್ ನಮಗೆ ಸಾಲ್ತಾ ಇಲ್ಲ. ಅದಕ್ಕೋಸ್ಕರ ಆವಾಗವಾಗ ಕ್ಲೀನ್ ಮಾಡ್ತೀವಿ. ಬಟ್ ಇವಾಗ ಓಕೆ, ನೋ ಪ್ರಾಬ್ಲಮ್. ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಹಂಗೆ ಕ್ಲೀನ್ ಮಾಡಬೇಕು. ಸೊ ಫಸ್ಟ್ ಬಂದರೆ ನಿಮಗೆ ಕಾಣಿಸ್ಬೋದು, ಇಲ್ಲ ತೆಗೆದು ತೋರಿಸ್ತೀನಿ. ಸೊ ಆಚೆ ಬಂದುಬಿಡ್ತಾರೆ. ಸ್ನೇಕ್ ಬಾಬು ಆ್ಯಂಡ್ ಫ್ಯಾಮಿಲಿ. ಅಷ್ಟೇ ನಾವು ತೊಗೊಂಡಿದ್ದು ಸ್ನೇಕ್ ಬಾಬುನೇ ಅನ್ಸುತ್ತಲ್ಲ. ಹೌದು ಬಿಡಿ. ಆ್ಯಂಡ್ ಗೈಸ್ ತುಂಬ ತೊಗೊಂಡು ಏನಂತಾರೆ ಕೆಲವೊಂದಿಷ್ಟು ಸತ್ತೋಯ್ತು. ಆಮೇಲೆ ಇನ್ನೂ ಒಂದು ಸ್ಟೋರಿ ಹೇಳ್ತೀನಿ. ಅದು ನೆಕ್ಸ್ಟ್ ಸ್ಟೋರಿಲಿ ಅದನ್ನ ಯಾಕೆಂದರೆ ಫುಲ್ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಅದಾದಮೇಲೆ ನಮ್ಮ ಜಾಕು ಪೇರು, ಅದಾದಮೇಲೆ ಇವರು ನಮ್ಮ ಹೊಸ ಪೇರು. ಅಂದರೆ ಫೀಮೇಲ್ ನಮ್ಮ ಹತ್ರ ಚೇಂಜ್ ಮಾಡಿದೆ. ಪಟ್ಟ ತೋರಿಸಿದ್ವಲ್ಲ ಅದು ಇವ್ರದ್ದೇನೆ. ಆಮೇಲೆ ಆ್ಯಂಡ್ ಇವರು ರೀಸೆಂಟಾಗಿ ಇವ್ರ ಪಟ್ಟನ ನಾವು ಫ್ರೀಯಾಗಿ ಕೊಟ್ಟಿದ್ದು. ಯಾಕಂದರೆ ಅದು ಸ್ವಲ್ಪ ಸೀಟ್ಲಾಗಿತ್ತು. ಆಮೇಲೆ ನಮಗೆ ಅಷ್ಟು ಕೇರ್ ಆಗಿಲ್ಲ. ಸೊ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ, ನಮಗೂ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಅವರು ಏನಂತ ಅಂದರು, ಕೊಡಿ ಮಾಡ್ಕೋತೀವಿ ಅಂದರು. ಅದಕ್ಕೆ ಅವ್ರಿಗೆ ಕೊಟ್ಬಿಟ್ವಿ ಅವ್ರದ್ದು ಪಟ್ಟ. ಅದು ಬಿಟ್ಟರೆ ಇವಾಗ ಇವ್ರದ್ದು ನೋಡಿ ಗೈಸ್, ಇವರಿಬ್ರು. ಸೊ ಇವ್ರ ಪಟ್ಟನೂ ಅಷ್ಟೇ ನಾವು ಇವ್ರದ್ದೇ ಅಲ್ವಾ ಫ್ರೀಯಾಗಿ ಇವ್ರದ್ದು ಸತ್ತು. ಇವು ಎರಡೂ ಸತ್ತೋಯ್ತಾ? ಒಂದು ಪಟ್ಟ ಒಂದು ಸತ್ತೋಯ್ತು. ಇದು ನಮ್ಮ ಧೂಮ ಕಲರ್ ಚೇಂಜ್ ಆಗ್ತೈತೆ ಯಾಕೋ. ಲೈಟಾಗಿ ಸಬ್ಜಾ ಕಲರ್ ಟರ್ನ್ ಆಗ್ತೈತಪ್ಪ ನಮ್ಮ ಧೂಮ. ಓಕೆ. ಆ್ಯಂಡ್ ಇವರು ಇವ್ರದ್ದು ಒಂದೇ ಆಗೋದು ಗೈಸ್, 2 ಮೊಟ್ಟೆ ಇಡ್ತಾರೆ, ಒಂದೇ ಮರಿ ಆಗೋದು. ಒಂದೇ ಮರಿ ಮಾಡೋದು ಇವತ್ತವರೆಗೂ. ಸೊ ಎಲ್ಲ ಹೆಲ್ದಿಯಾಗಿ ಬರುತ್ತೆ. ಇವಾಗ ಜಗಳ ಗೈಸ್. ಇವಾಗ ಇಟ್ಟವ್ರೆ ಆಗಲೇ ಒಂದು ಮೊಟ್ಟೆ. ಇದನ್ನ ಎತ್ತಿಟ್ರೆ ಬಚಾವು, ಇಲ್ಲ ಅಂದರೆ ಗೋವಿಂದಾಯ ಸ್ವಾಹ ಅಂತ. ಅದಾದ್ಮೇಲೆ ಇದು ಆ್ಯಂಡ್ ಇದ್ರದ್ದು ತುಂಬಾ ಜನ ಕೇಳ್ತಾ ಇದ್ರಿ, ಯಾವುದು ಆಗಲಿಲ್ಲ. ಅದ್ರ ಸೇಲ್ಗಿಲ್ಲ ಅಂದರೂ ಅದ್ರದ್ದೇ ಇದೆಯಾ ಅಂತಾನೆ ಕೇಳಿದ್ದೀರಾ. ಬಟ್ ಅದ್ರದ್ದಿಲ್ಲ ಗೈಸ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇದ್ರ ಪಟ್ಟ ಎಷ್ಟು ಕ್ಯೂಟಾಗಿ ಬರುತ್ತೆ ಅಂದರೆ, ಇಲ್ಲೈತೆ ನೋಡಿ, ಇದ್ರ ಥರನೇ ಕ್ಯೂಟಾಗಿರುತ್ತೆ. ಅದ್ರ ಕಣ್ಣು ನೋಡಿ ಗೈಸ್, ಎಷ್ಟು ಚಂದ, ನಂಗೆ ಇಷ್ಟ. ಇದ್ರ ಪಟ್ಟಗಳು ಅಷ್ಟೇ ಸೇಮ್ ಹಿಂಗೆ ಬರುತ್ತೆ, ಕ್ಯೂಟಾಗಿ ಕಣ್ಣೆಲ್ಲ ಚಂದ ನೋಡೋಕ್ಕೆ. ಸೊ ಅದು ಬಿಟ್ಟರೆ ಸೊ ಅಂದರೆ ಇವಾಗ ಮಳೆ ಬಂದ್ಬಿಡ್ತಲ್ವಾ, ಮಳೆ ಬಂದಿರೋದ್ರಿಂದ ರಸ್ಟ್ ಹಿಡ್ದಂಗೆ ಆಗ್ಬಿಟ್ಟಿದೆ ಗೈಸ್. ಅದು ಇದೆರಡು ಇವ್ರದ್ದು ಓಪನ್ ಆಗಿದೆ, ಬಟ್ ಯಾರು ಏನು ಮೊಟ್ಟೆ ಇಟ್ಟಿಲ್ಲ. ಇದನ್ನ ರಾಗಿಲಿ ಇಡ್ತೀನಿ. ಇವೆಲ್ಲ ನಮ್ಮ ಮನೆ ಪಟ್ಟಗಳ ಜೋಡಿಗಳು. ಇವು ಗೈಸ್, ನಾವು ತಂದಿರೋದಕ್ಕಿಂತ ನಮ್ಮ ಮನೆಯಲ್ಲೇ ಆಗಿ ಅವು ದೊಡ್ಡಕ್ಕಾಗಿರೋದು ತುಂಬಾ ಜಾಸ್ತಿ. ಮನೆ ಪಟ್ಟಗಳ ಜೋಡಿಗಳು. ಅಂಡ್ ಇಲ್ಲಿರೋವೆಲ್ಲ ಮನೆ ಪಟ್ಟಗಳು, ಎಲ್ಲ ಸಿಂಗಲ್ ಗೈಸ್. ಅವು ಓಪನ್ ಮಾಡಿದೆ ಯಾವಾಗಲೇ. ನೋಡಿ ಗೈಸ್, ಇದೆಲ್ಲ ನಮ್ಮ ಮನೆಯಲ್ಲಾಗಿರೋ ಪಟ್ಟಗಳು. ಸೊ ಇದನ್ನೆಲ್ಲ ಆರಿಸ್ಬೇಕು ಅಂತ ಇಟ್ಟಿದ್ದು, ಬಟ್ ಆರ್ಸಕ್ಕೆ ಟೈಮ್ ಇಲ್ಲ, ಆರ್ಸಕ್ಕೆ ಆಗಲಿಲ್ಲ.
ಇದು ಇವಾಗ ರೀಸೆಂಟಾಗಿ ಹೋಗಿರೋ ಪಟ್ಟದ್ದು. ಅಯ್ಯ ಅಯ್ಯ ಅಯ್ಯ, ಕೂಲ್ ಕೂಲ್, ಗಾಬರಿ ಬೀಳ್ಬೇಡ. ನಮ್ಮ ಚೋಟಿವಾಲ್ ನೋಡಿ ನಮ್ದು ಒಂದೇ ಒಂದು ಚೋಟಿ ಇರೋದು ಗೈಸ್. ಅದು ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂದ್ರೆ ಜುಟ್ಟು ಹಾಕೊಂಡು ಮಸ್ತಾಗಿದ್ದಾನೆ ಅವ್ನು ನೋಡಕ್ಕೆ. ನನಗೆ ತುಂಬ ಜನ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳಿದ್ರಲ್ವಾ. ಸೊ ನಮಗೆ ಝೀರೋ ನಾಲೆಡ್ಜ್ ಆಯಿತಾ. ನಮಗೆ ಆಮೇಲೆ ನಾವು ತಿಳ್ಕೊತ ಬಂದಿದ್ದು ಯಾವ ಪಾರಿವಾಳ ಇಟ್ಕೋಬೇಕು, ಯಾವ ಪಾರಿವಾಳ ಯಾವ ಥರ ಇರುತ್ತೆ ಅಂತ. ಸೊ ಇದ್ರಲ್ಲಿ ನಮಗೆ ಗೊತ್ತಿರೋದು ಫಸ್ಟ್ ನಮಗೆ ಗೊತ್ತಿರೋದು ಗಿರೆಬಾಜೆ ಒಂದೇ. ಸೊ ಇದೇನಿದೆ ಇದೆಲ್ಲ ಗಿರೆಬಾಜೆನೇ. ಸೊ ಇದ್ರದ್ದು ಮಾತ್ರ ನಾವು ತಿಳ್ಕೊಂಡಿದ್ದೀವಿ, ಇದ್ರ ಮಾತ್ರ ನಮಗೆ ಗೊತ್ತಿದ್ದು. ಅದು ಹೆಂಗೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸೊ ಇದು ತಿಳ್ಕೊಂಡಾಗ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು 1ರಿಂದ ಸ್ಟಾರ್ಟ್ ಮಾಡಿದ್ದು, ಆಮೇಲೆ 2 ಆಯಿತು, 2ರಿಂದ 4 ಆಯಿತು. ಆಮೇಲೆ ಹಂಗೆ ಬೇಕಾಗಿದ್ದು ಯಾವುದೋ ಚೆನ್ನಾಗಿದೆ ಅಂಥದ್ದನ್ನು ಸೇಲ್ಗೆ ಹಾಕಿದ್ರು ಅಂದ ತಕ್ಷಣ ಬೇಗ ಹೋಗಿ ತೊಗೊಂಡ್ಬಿಡ್ತಿದ್ವಿ. ಸೊ ತೊಗೊಂಬಂದು ಆಮೇಲೆ ನಾವು ಪೇರ್ ಮಾಡಿಬಿಟ್ಟು ಅದರದ್ದು ಮರಿಗಳನ್ನ ತೆಗೆದು ನಾವು ಇಷ್ಟು ಮಾಡ್ಕೊಂಡಿದ್ದು ಆಯಿತಾ. ಇವಾಗ ಹೆಂಗೆ ಅಂದರೆ ಇಲ್ಲಿ ತೋರಿಸ್ತೀನಲ್ಲ, ಇದಿಷ್ಟೇ ಕೇಜ್ ನಮ್ಮ ಹತ್ರ ಇದ್ದಿದ್ದು ಫಸ್ಟು. ಸೊ ಅದರಲ್ಲೂ ಒಂದು ಫುಲ್ ಗೂಡು ಏನು 2 ಗೂಡಿತ್ತು, ಆ 2 ಗೂಡು ಖಾಲಿ ಇತ್ತು ನಮ್ಮ ಹತ್ರ. ಯಾಕಂದರೆ ಅದು ಮರಿ ಆದರೆ ಆ ಮರಿ ಪಟ್ಟಗಳನ್ನ ಬಿಡೋಕ್ಕೆ ಅಂತ ಅದು ಪೆಂಡಿಂಗ್ ಇಟ್ಕೊಂಡಿದ್ವಿ. ಆಮೇಲೆ ಹೆಂಗಾಯಿತು ಅಂದರೆ ಇದು ಫುಲ್ ಆಗೋಯ್ತು. ಅಂದರೆ ಒಂದು ಗೂಡಲ್ಲಿ 3 ಅಕ್ಕಿ ಬಿಟ್ಟಿದ್ವಿ ಒಂದೊಂದು ಸತಿ ಅಂತ. ಈ ಗೂಡಲ್ಲೇ 3 ಅಕ್ಕಿ ಬಿಟ್ಟಿದ್ವಿ. ಸೊ ಇದು ಫುಲ್ ಆದಮೇಲೆ ನಾವು ನಮಗೆ ಸಾಲ್ತಾ ಇಲ್ಲ ಅಂತ ಅಂದವಾಗ ಏನು ಮಾಡಿದ್ವಿ, ಈ ಗೂಡನ್ನ ತರಿಸಿದ್ದು ದೊಡ್ಡ ಗೂಡು. ಸೊ ದೊಡ್ಡ ಗೂಡು ಬಂದಮೇಲಂತೂ 1 ಲೈನು 2 ಲೈನು 3 ಲೈನು ಅಂತ ಇವಾಗೆಲ್ಲ ಪೂರ್ತಿ ಫುಲ್ ಆಗಿಬಿಟ್ಟು ಸೇಮ್ ಒಂದೊಂದು ಗೂಡಲ್ಲಿ 3 ಅಕ್ಕಿ ಇಟ್ಟಿದ್ವಿ. ಆಮೇಲೆ ಅದ್ರದ್ದು ಪಟ್ಟ ಏನಾಗಿತ್ತು, 2 ಪಟ್ಟನೂ ಇಟ್ಬಿಟ್ಟು ಒಂದು ಗೂಡಲ್ಲಿ 4 ಅಕ್ಕಿ ಇತ್ತು, ಅಪ್ಪ ಅಮ್ಮ 2 ಪಟ್ಟ ಅಂತ. ಸೊ ಅದಕ್ಕೇ ಜಾಗ ಸಾಲಲ್ಲ ಅಂತ ರೀಸೆಂಟಾಗಿ ಸೇಲ್ಗೆಲ್ಲ ಹಾಕ್ಬಿಟ್ಟು ಖಾಲಿ ಮಾಡಿದ್ದೀವಿ. ಯಾಕಂದರೆ ನೆಕ್ಸ್ಟ್ ಬರೋ ಪಟ್ಟಗಳಿಗೆ ಜಾಗ ಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಸೊ ಅದನ್ನೆಲ್ಲ ಸೇಲ್ ಮಾಡಿದ್ವಿ. ಸೊ ಇವಾಗ ಅಷ್ಟು ಆಲ್ಮೋಸ್ಟ್ ಖಾಲಿಯಾಗಿದೆ. ಸೊ ಫಸ್ಟ್ ಅಂದರೆ ಈಗ ಗಿರೆಬಾಜೆ ಅಷ್ಟೇ ನಾವು ತೊಗೊಂಡಿದ್ದು. ಸೊ ಇದರಲ್ಲೇ ಬಂದುಬಿಟ್ಟು 3 ಥರದ್ದಿದೆ ನನಗೆ ತಿಳಿದಿರೋ ಮಟ್ಟಿಗೆ. 3 ಫ್ಯಾನ್ಸಿ ಒಂದು, ಗಿರೆಬಾಜೆ ಒಂದು, ಆಮೇಲೆ ಓಮಿಂಗ್ ಒಂದು, ಓಮರ್ ಪಿಜನ್ ಅಂತಾರಲ್ಲ ಅದು. ಸೊ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಯಾವ ಪಿಜನ್ ಹೆಂಗೆ ಏನು ಅಂತ ಹೇಳಿ ಫುಲ್ ಡೀಟೇಲಾಗಿ ಹೇಳ್ತೀನಿ. ಸೊ ನಿಮಗೆ ನೆಕ್ಸ್ಟ್ ನೀವು ಸಾಕೋದಿದ್ರೂ ಈಸಿ ಆಗುತ್ತೆ. ಸೊ ಸುಮ್ಮನೆ ತೊಗೊಂಬಂದು ಅದಕ್ಕೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋಲಿ ಫುಲ್ ಡೀಟೇಲಾಗಿ ಹೇಳ್ತೀನಿ ಗೈಸ್.